ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಡಾಕ್ಟರ್ ಮಧುಮತಿ ಅಂತೇಳ್ಬಿಟ್ಟು. ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ. ಊರು ಮೂಡುಬಿದಿರೆ ಭಾಗದವಳು. ನೋಡೋದಕ್ಕೆ ಸಖತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಗಂಡ ಸುಖ ಅನುಭವಿಸಿ ಮೋಸ ಮಾಡಿ ಓಡಿ ಹೋದ ಅಂತೇಳಿ ಹೇಳಿರೋದು. ಸಮಸ್ಯೆ ಏನಪ್ಪ ಅಂದರೆ ಒಂಟಿ ಜೀವನ ಮಾಡುತ್ತಾ ಇದ್ದೇನೆ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಬಯಕೆ ಸೆಟಪ್ ಇಟ್ಟುಕೊಂಡು ಜೀವನ ಮಾಡಬೇಕು ಅಂತೇಳಿ ಇದೆಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಫೋರ್ಡ್ ಫ್ರಸ್ಟೈಡ್ ಟೈಟಾನಿಯಂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಗಂಡ ಹೇಗೆ ಮೋಸ ಮಾಡ್ದೋ ಅನ್ನೋದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾಳೆ, ನೋಡೋಣ. ಮೊದಲನೇದು, ಅವರು ಬಸ್ಸಿನಲ್ಲಿ ಪರಿಚಯ ಆಗಿದ್ರು ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಪರಿಚಯ ಮಾಡಿಕೊಂಡಾಗ ಡಾಕ್ಟರ್ ಅಂತ ಸುಳ್ಳು ಹೇಳಿದರು. ನಾನು ಮನೆಯಲ್ಲಿ ಒಪ್ಪಿಸಿ ಮದುವೆ ಕೂಡ ಆಗಿದ್ದೇನೆ ಅಂತೇಳಿ ಹೇಳಿದ್ದಾಳೆ. ನಂತರ ಅವನೊಬ್ಬ ಫೇಕ್ ಡಾಕ್ಟರ್ ಅಂತೇಳಿ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡೋದ್ರು. ಸದ್ಯ ಜೈಲಿನಲ್ಲಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಈ ಥರ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿಕೊಂಡು ಚೆನ್ನಾಗಿ ಸುಖ ಅನುಭವಿಸಿ ಸದ್ಯಕ್ಕೆ ಜೈಲು ಪಾಲಾಗಿದ್ದಾರೆ ಅಂತೇಳಿ ಹೇಳಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರು ಸಿಕ್ಕರೆ ಎರಡನೇ ಅವಕಾಶ ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ಜೀವನ ಮಾಡುವ ಮನಸ್ಸು ನನಗಿಲ್ಲ, ಹಾಗಾಗಿ ಮುದುಕ ಇದ್ದರೂ ಸಹಿತ ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ನನ್ನ ಯೋಗಕ್ಷೇಮ ನೋಡಿಕೊಂಡು ಹೋಗೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಮೂರನೇದು, ನನಗೆ ಮಕ್ಕಳಿಲ್ಲ, ಒಂಟಿಯಾಗಿದ್ದೇನೆ, ಹಾಗಾಗಿ ಸುಖ ಅನುಭವಿಸಿ ಮೋಸ ಮಾಡೋರು ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ನಾಲ್ಕನೇದು, ಚೆನ್ನಾಗಿ ಸುಖದ ಜೊತೆಗೆ ಕಾಸು ಸಹಿತ ಕೊಡುತ್ತೇನೆ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಗಂಡು ಸಿಕ್ಕರೆ ಎರಡನೇ ಅವಕಾಶ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಫ್ರೆಂಡ್ಸ್, 4 ಮುಖ್ಯವಾದ ಗುಣಗಳನ್ನು ಕೊಟ್ಟಿದ್ದಾಳೆ. ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಕೊನೆಯದಾಗಿ ಇವರ ಬಳಿರುವ ಫೋರ್ಡ್ ಫ್ರಸ್ಟೈಲ್ ಟೈಟಾನಿಯಂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಈ ಒಂದು ಕಾರಿನ ಓವರ್ ವ್ಯೂ ಬಂದ್ಬಿಟ್ಟು ಇದರ ರಿಜಿಸ್ಟ್ರೇಷನ್ ಇಯರು ಜನವರಿ 2020 ಅಂತೇಳಿ ತಿಳಿಸಿದ್ದಾಳೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಕಿಲೋಮೀಟರ್ ಡ್ರೈವನ್ನು 74,000 ಕಿಲೋಮೀಟರ್ ರನ್ ಆಗಿದೆ. ಟ್ರಾನ್ಸ್ಮಿಷನ್ ಮ್ಯಾನುವಲು. ಇಂಜಿನ್ ಕೆಪಾಸಿಟಿ 1498 cc. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇನ್ನು ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು ಡಿಸೆಂಬರ್ 2019 ಅಂತೇಳಿ ತಿಳಿಸಿದ್ದಾಳೆ. ಸ್ಪೇರ್ ಕೀ ನೋ ಅಂತೇಳಿ ತಿಳಿಸಿದ್ದಾಳೆ. ಹಾಗೆ ಇನ್ಸೂರೆನ್ಸ್ ಬಂದುಬಿಟ್ಟು ಡಿಸೆಂಬರ್ 2025ವರೆಗೆ ಎಕ್ಸ್ಟೆಂಡೆಡ್ ಇದೆ ಅಂತೇಳಿ ಹೇಳಿರೋದು. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿರೋದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.